ಮೊದಲನೇದಾಗಿ ಇದು ಸಿನಿಮಾ ಅಲ್ಲ, ನಾಟಕ. ನಮ್ಮೂರ್ ಸೈಡ್ ಏನಾದ್ರು ಹಬ್ಬ ನಡೆದ್ರೆ ಹಳೆ ವಿಕೆಟ್ ಗಳೆಲ್ಲ ಸೇರ್ಕೊಂಡು ದೊಡ್ಡ ದೊಡ್ಡ ನಾಟಕ ಮಾಡ್ತಾ ಇರ್ತವೆ. ಇವ್ರು ಮಾಡೋದಕ್ಕೆ ಹೋಗಿರೋದು ಅದೇನೆ. ಬಟ್ ಇದನ್ನ ಫಿಲ್ಮ್ ಬೋರ್ಡ್ ಅವರು ಯಾವ ರೀತಿ ಸಿನಿಮಾ ಅಂತ ಕನ್ಸಿಡರ್ ಮಾಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ. ಅದು ಅಲ್ದೇನೆ ಈ ಸಿನಿಮಾ ರೇಟೆಡ್, ಚಿಕ್ಕ ಮಕ್ಕಳು ನೋಡಂಗಿಲ್ಲ, ಡಬಲ್ ಮೀನಿಂಗ್ ಫುಲ್. ಅದು ಅಲ್ದೇನೆ ಕನ್ನಡ ಹಿಡಿದಿದೀವಿ ಅನ್ನೋ ರೇಂಜ್ಗೆ ಬಿಲ್ಡಪ್ ಬೇರೆ. ಜಗ್ಗೇಶ್ ಅವರು ತೋತಾಪುರಿ ಸಿನಿಮಾ ಮಾಡಿದ್ಮೇಲೆ ಅದೇ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದಾರೆ. ಇನ್ನೂನು ಫುಲ್ಲು ಅದೇ ಲಿಪ್ ಮೂವ್ಮೆಂಟ್, ಫುಲ್ಲು ಅದೇ ಬಾಡಿ ಲ್ಯಾಂಗ್ವೇಜ್, ಫುಲ್ ಎಲ್ಲ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದಾರೆ. ಇನ್ನು ಈ ಸಿನಿಮಾ ರಂಗನಾಯಕ ಹೆಂಗಿತ್ತು ಅಂತ ಕೇಳ್ತಿದಾರಲ್ಲ, ರಿವ್ಯೂ ಕಡೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಗೊತ್ತಾಯ್ತು, ಬೇಗ ಮಾಡ್ಕೊಳ್ಳೆ. ಇದೇ ತರ ಬರ್ತಾ ಇರುತ್ತೆ ವಿಡಿಯೋಸ್. ಅದೇ ಮೊದಲೇ ಹೇಳದ್ನಲ್ಲ, ಇದು ಸಿನಿಮಾ ಅಲ್ಲ, ನಾಟಕ. 100 ರೂಪಾಯಿ ಕೊಟ್ಬಿಟ್ಟು ಈ ಸಿನಿಮಾನ ಏನಾದ್ರು ಹೋಗಿ ನೀವು ಥಿಯೇಟರ್ ಮುಂದೆ ಕೂತ್ಕೊಂಡ್ರೆ ಅರ್ಧಕ್ಕೆ ಎದ್ದು ಬರುತ್ತೀರಾ? ಇಲ್ಲ, ಒಂದ್ ಅರ್ಧ ಗಂಟೆ ಆದ ತಕ್ಷಣ ಎದ್ದು ಬರೋದಂತೂ ಪಕ್ಕ. ನಾನ್ ಥಿಯೇಟರ್ ಒಳಗಡೆ ಕೂತ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ, ಏನೋ ಆಗುತ್ತೆ, ಮುಂದೆ ಏನೋ ಆಗ್ಬೋದೇನೋ, ಇದು ಸ್ವಲ್ಪ ಇರ್ಬೋದು ಅಂತ ಅನ್ಕೋತಿದೆ. ಬಟ್ ಅರ್ಧಕ್ಕರ್ಧ ಜನ ಆಲ್ರೆಡಿ ಇಂಟರ್ವಲ್ಗೆ ಎದ್ದು ಹೊಟ್ಟೋಗ್ಬಿಟ್ಟಿದ್ ನೋಡ್ಬಿಟ್ಟು, ಇದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಸಿನಿಮಾ ಅಂತ ಅನ್ಕೊಂಡ್ಬಿಟ್ಟಿದೆ. ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತೆ. ಇನ್ನು ಮೂವಿ ಒನ್ಲೈನ್ ಸ್ಟೋರಿ ಏನ್ ಗೊತ್ತಾ, ಗುರುಪ್ರಸಾದ ಈ ಸಿನಿಮಾದ ಮೇನ್ ಹೀರೋ. ಅವ್ರನ್ನ ಒಂದು ಇಂಟರ್ವ್ಯೂಗೆ ಅಂತ ಯಾವ್ದೋ ಒಂದು ಚಾನಲ್ ಕಿತ್ತೋದ್ ಚಾನಲ್ ಕರ್ಕೊಂಡ್ ಕೂರಿಸ್ಕೊಂಡು ಅವ್ರ ಲೈಫ್ ಸ್ಟೋರಿನ ಮನಗಿಸ್ಬಿಟ್ಟು ಹಿಂದಿನ ಜನ್ಮದ ಕತೆ ರಹಸ್ಯನ ಕೆದಕ್ತಾ ಇರ್ತಾರೆ. ಅಷ್ಟೇ, ಮುಗೀತ್, ಮ್ಯಾಟರ್ ಕ್ಲೋಸ್, ಟಾಟಾ, ಬೈ ಬೈ, ಸಿ ಯು. ಹಳೆದೆಲ್ಲ ಮರ್ತ್ಬಿಟ್ಟ ನೀನು. ಇದನ್ನೇನಾದ್ರು ನೀವು ಸಿನಿಮಾ ಅಂತ ಅನ್ಕೊಂಡು ಹೋಗಿ ಎಂಜಾಯ್ ಮಾಡೋಣ ಅಂತ ಏನಾದ್ರು ಹೋದ್ರೆ ಎಲ್ರಿಗೂ ಉಗಿದ್ಬಿಟ್ಟು ಬಂದ್ಬಿಡ್ತೀರ ಥಿಯೇಟರ್ ಅಲ್ಲಿ ಇರೋರು ಎಲ್ರಿಗೂ. ನಂಗೂ ಸೇರಿಸಿ, ಬಾಯ್ ಬಾಯ್.